ಯಕ್ಕ ರಾಜ ರಾಣಿನ ಕೈಯೊಳಗೆ ಇಡಿ ಮಣ್ಣು ನಿಮ್ಮ ಬಾಯೊಳಗೆ ಅಂದ್ರ ಬಾರ್ ಹೊಡಿರ್ಶ್ಯಾಗ ಮಜ್ಜಿಗೆ ಅವನು ನೋಡ ಇಡ್ಲಿ ವಡ ಗೇಮ್ ಆನ್ಲೈನ್ ಗೇಮ್ ಎಲ್ಲ ಬ್ಯಾನ್ ಆಗಿಬಿಟ್ಟು ಅವನು ಇನ್ನು ಯಾವ ನನ್ನ ಮಗ ರೊಕ್ಕ ಚಾಡ್ಲ ಅವನು ಅವ್ರನ್ನ ಪೊಲೀಸರು ಒದ್ದು ಒಳಗೆ ಹಾಕಿಬಿಡ್ತಾರೆ. ಕೊಯ್ಲಿ ನಮ್ಮ ಗೌರ್ಮೆಂಟ್ ಏನು ಮಾರಿ ಏನು ಹೊಲಸೈತೆ ಅಡಿಸಿ ಮಗಂದ ಅವನು ಎಷ್ಟು ದಿವಸ ಎಲ್ಲರಿಗೆ ಆಸೆ ಹಚ್ಚಿ ಅವನು ಅಡಿಕ್ಟ್ ಮಾಡಿಬಿಟ್ರ. ಈಗ ಅವನು ಮಾಡ್ರಪ್ಪ ಅಂತ ಹೇಳಕ್ ಅವನು ಅವ್ರು ಕೇಳ್ತಾವ ನಾವು ಆಡೋರ ಅಂತಿರ್ತಾವಪ್ಪ ಅವನು ಅವತ್ತರ ಮುಂದೆ ಈಗ ಅವನು ಆಡಿದ್ರೆ ಒಳ್ಳೆ ಜೈಲಿ ಹಾಕ್ತೀನಿ ನಿಂತಪ್ಪ. ಯಪ್ಪು ಮೊದಲ ಅಡಿಕ್ಟ್ ಆಗ್ಯದ ಪೇಷಂಟ್ ಆಗ್ಯಾವು ಅವಕ್ಕೆ ಇವ ಟ್ರೀಟ್ಮೆಂಟ್ ಕೊಡಕ್ಕೆ ಹೊಂಟವ್ರ ಇವಕ್ಕೇನು ತೊಗೊಂಡಿಡ್ಬೇಕು. ಖರೆ ಅಂದ್ರೆ ಇದನ್ನ ಫಸ್ಟಿಗೆ ಬ್ಯಾನ್ ಮಾಡ್ಬೇಕಿತ್ತು ಇವನ್ನೆಲ್ಲ. ಸೂಪರ್ ಮಾಮಾ. ಇಷ್ಟು ದಿವಸ ಇವ್ರು ಎಕ್ಕೊಂಡಿ ತುಂಬಿದ್ದಿಲ್ಲ, ಎಕ್ಕೊಂಡಿ ತುಂಬಿಟ್ಟೈತೆ ಅದಕ್ಕೆ ಬ್ಯಾನ್ ಮಾಡ್ಯಾರ್ರಿ. ಅವನು ಏನ್ ತಿಳ್ದಾರ ಅವನು ಇವ್ರು ಫಸ್ಟಿಗೆ ಯಾಕೆ ಬ್ಯಾನ್ ಮಾಡ್ಯಾರ್ರಿ? 28% GST ಲಾಸ್ ಹಾಕಿತ್ತು ಅವನು. ಹೆಂಗ ಇವ್ರು ಲಾಸ್ ಆದ್ರೆ ನಡೀತೈತಾರಿ ಅವನು. ಈ 28% GST ಸಂಬಂಧ 1 ಕೋಟಿ ಜನಸಂಖ್ಯೆ ಹಾಳಾಕೈತಂತ ಈಗ 28 ಕೋಟಿ ಲಾಸ್ ಆಕೈತ್ರಿ. ಒಬ್ಬೊಬ್ಬನು 1 ಕೋಟಿ ತೆಗಿತಾನ ನಮ್ಮ ಜನ. ನಮ್ಮನೆ ಡೇಂಜರ್ ಇದಾರ. ಅವನು ಇಂಥ ಹೊಲಕ್ ಚಟ್ಟ ಕಡಿ ಕಾಯ್ಕೊಂತ ಅವನು ನಮ್ಮ ಜೀವನ ಹಾಳು ಮಾಡ್ಕೋಬಾರ್ದು ತೆಗಟ್ಟ. ಈಗ ಒಮ್ಮಳಿಗೆ ಬುದ್ಧ ಜ್ಞಾನ ಯಾವ್ದಂಗ ಇವ್ರಿಗೆ ಆಗ್ಬಿಟ್ಟೈತಿ. ಇದರಿಂದ ಅವನು ನಮ್ಮ ಟೀಮ್ ಇಂಡಿಯಾ ಹೊಡೆದು ಬತ್ತಲ್ವ ಅಡಿಸಿ ಮಗಂದ ಅವನು ಟೀಮ್ ಇಂಡಿಯಾ ಜರ್ಸಿ ಅವನು ಬ್ರ್ಯಾಂಡ್ ಅವ್ರದ್ದು ಐತಪ್ಪ. ಆ ಟಿ ಶರ್ಟ್ ಮೇಲೆ ಹೆಸರು ಇರ್ದು ಅವರು ಅದಾವು. ಏನು ಅವ್ನು ಒಯ್ದು ಅಲ್ಲಿ ಹಾಕ್ತಾರ ನಾವು. ಯಪ್ಪೋ ಎಂತ ಹೊಲಸು ಚಟ ಆಗಿಬಿಡ್ತು ಅವನು ನಮ್ಮ BCC ಅವ್ರಿಗೆ ತಿಳಿ ಹೊಡ್ದ ಇಂಥ ಹೊಲಸು ವ್ಯಕ್ತಿನ ಬ್ರ್ಯಾಂಡ್ ಆಗಿ ತೊಗೊಂಡಾರ. ಏನು ತಿಳ್ಕೊಬೇಕು ನಾವು ಮಂಗ್ಯಾನ ಬಂದು ಅದಕ್ಕೆ ಬೇಯಕ್ಕೂ ಬರಂಗಿಲ್ಲ. ಅವನು ಟಿ ಶರ್ಟ್ ಹಾಕೊಂಡ್ಬಿಟ್ಟಿವಿ. ಕೊಯ್ಲೆ ಒಂದು ಕಂಪ್ನಿ ಹೋದ್ರೆ ಏನವನು ಹಿಂದಿನ ಸ್ಯಾರ್ ಕಂಪ್ನಿ ಬರ್ತಾವ ಅವನವನ ಬ್ರ್ಯಾಂಡ್ ಹಾಕೋರೆ ಹೇಕಟ್ಟ ಅವನವನ. ಈ ಅಡಿಸಿ ಮನ ಕಂಪ್ನಿ ಕಿತ್ತು ಹೋದ್ರೆ ಸಾಕಾಗೈತೆ ಅವನವನು. ಎಷ್ಟು ಮಂದಿ ಜನರ ಜೀವನ ಹಾಳು ಮಾಡಾಯ್ತು ಏನು ಸುದ್ದಿ ಅವನವನ. ಜೂಜ್ ಆಡಿ ಕೆಟ್ಟ ಅವನವನು ಭಾಳ ಮಂದಿ ಜೀವನ ಬರ್ಬಾದ್ ಆಗ್ಬಿಟ್ಟೈತಿ. ಅಡಿಸಿ ಮನ ಮೊದಲ ಬ್ಯಾನ್ ಮಾಡ್ಬೇಕಾಗಿತ್ತು, ಈಗ ಬ್ಯಾನ್ ಮಾಡ್ಯಾರ. ಈಗ ಸ್ವಲ್ಪ ಬುದ್ಧಿ ಬರ್ತವ್ರಿ ನೋಡ್ರಿ ಅನ್ನಾರ. ಭಾಳ ಮಂದಿ ಕೇಳ್ತಿದ್ರ ಅವನವನ ಹೊರ ಇಸ್ಪೆಟ್ ಹಾಡಿದ್ರ ಅವನವನು ಕೇಸ್ ಆಕೈತಿ. ಅಲ್ಲೇ ಫೋನ್ ಇಸ್ಪೆಟ್ ಹಾಡಿದ್ರೆ ಕೇಸ್ ಆಗೋಗತ್ತೆ. ಇನ್ನ ಮೇಲೆ ಫೋನ್ ಇಸ್ಪೆಟ್ ಹಾಡಿದ್ರು ಕೇಸ್ ಆಕೈತಿ. ಅವನವನು ರೊಕ್ಕ ಟ್ರಾನ್ಸಾಕ್ಷನ್ ಆಗಿಲ್ರ ಅವನವನು 1 ಕೋಟಿ ದಂಡ ಬರ್ತೈತಿ ನಿಮ್ಗೆ ಅವನವನು. ಫೋನ್ ಪೇ ಕಂಪ್ನಿಯಿಂದ ಮಾಡಿದ್ರೆ ಫೋನ್ ಪೇದವ್ರಿಗೆ ದಂಡ ಬರ್ತೈತಿ, ಗೂಗಲ್ ಪೇ ಇಂದ ಮಾಡಿದ್ರೆ ಗೂಗಲ್ ಪೇದವ್ರಿಗೆ ದಂಡ ಬರ್ತೈತಿ. ಅವನವನು ಏನಾಗಿರ್ತಿದ್ರ ಭಾಳ ಕೆಟ್ಟ ಡೇಂಜರ್ ರೂಲ್ ಐತ್ರಿ. ಅವನವನ DSP ಸರಿಯಾಗಿ 9 ಎಪಿಸೋಡ್ ಯಾವಾರ ಏನ್ರ ಇಂಥ ಅದಕ್ಕೆ ಕೆಲಸ ಮಾಡಿದ್ರೆ ಸೀದಾ ಅರೆಸ್ಟ್ ಮಾಡಿತ್ ನಾವು.